ಸರಮ. ಮಹಾಭಾರತವು ಎಲ್ಲಿ ಮುಗಿಯುತ್ತದೆಯೋ ಅಲ್ಲಿಯೇ ಭಾಗವತವು ಪ್ರಾರಂಭವಾಗುತ್ತದೆ. ಭಾಗವತವು ಎಲ್ಲಿ ಪ್ರಾರಂಭವಾಗುತ್ತದೆಯೋ ಅಲ್ಲಿಯೇ ಮಹಾಭಾರತವು ಮುಗಿಯುತ್ತದೆ. ಇದು ಚಕ್ರದಂತೆ. ಮಹಾಭಾರತ ಎಲ್ಲಿಗೆ ಮುಗಿಯುತ್ತದೆ ಅಂತಂದರೆ ಪಾಂಡವರ ಪರ್ಯಾವಸಾನದೊಂದಿಗೆ ಮುಗಿಯುತ್ತದೆ. ಅಭಿಮನ್ಯುವಿನ ಮಗ ಪರೀಕ್ಷಿತ ಲೋಕ ಕಲ್ಯಾಣಕ್ಕಾಗಿ ಯಜ್ಞವೊಂದನ್ನು ಮಾಡಬೇಕು ಅಂತ ಭಾವಿಸ್ತಾನೆ. ಪರೀಕ್ಷಿತನ ಮಗನೇ ಜನಮೇಜಯನು. ಅವನಿಗೆ ಸರ್ಪಯಾಗ ಮಾಡಬೇಕೆಂದು ಸೂಚಿಸುತ್ತಾರೆ. ಅದಕ್ಕಾಗಿ ಅನೇಕ ವಸ್ತುಗಳು ಬೇಕಾಗುತ್ತವೆ. ಅದನ್ನೆಲ್ಲ ಜೋಡಿಸಿ ಇಟ್ಟಿರುತ್ತಾರೆ. ಆಗ ಅಲ್ಲಿಗೆ ನಾಯಿಯೊಂದು ಬರುತ್ತದೆ. ಆಗ ಅಲ್ಲಿದ್ದವರೆಲ್ಲರೂ ಆ ನಾಯಿಯನ್ನು ಹೊಡೆದು ಓಡಿಸುತ್ತಾರೆ. ಆ ನಾಯಿಯ ಹೆಸರು ಸಾರಮೇಯ, ಆದರೆ ಅದರ ತಾಯಿಯ ಹೆಸರು ಸರಮ. ಅದರ ಬಳಿಗೆ ಹೋಗಿ ಹೊಡೆದ ವಿಷಯವನ್ನು ಹೇಳುತ್ತೆ. ಆಗ ಸರಮ, ನೀನೇನಾದರೂ ತಪ್ಪು ಮಾಡಿದೆಯಾ ಅಂತ ಕೇಳಿದಾಗ ಇಲ್ಲವೆಂದು ಹೇಳಿತು. ಆಗ ಸರಮ ಯಜ್ಞದ ಸ್ಥಳಕ್ಕೆ ಹೋಗಿ ಅಲ್ಲಿಯವರನ್ನು ಕೇಳಿತು. ಅಲ್ಲಿದ್ದವರು ಅದು ಯಜ್ಞ ನಾಶ ಮಾಡಬಹುದು ಎಂದು ಹೊಡೆದವು ಎಂದಾಗ ಆ ರೀತಿ ಮಾಡಿದ್ದು ತಪ್ಪು ಅಂತ ಹೇಳುತ್ತೆ. ಹೀಗೆ ಮಹಾಭಾರತವು ಜನಮೇಜಯನು ಮಾಡಿದ ಸರ್ಪಯಾಗದಿಂದ ಪ್ರಾರಂಭವಾಗುತ್ತೆ. ಎಷ್ಟೊಂದು ಹಾವುಗಳು ಸತ್ತು ಹೋದವು, ಆದರೂ ತಕ್ಷಕನು ಸಾಯಲಿಲ್ಲ, ಎಲ್ಲವೂ ವ್ಯರ್ಥವಾಯಿತು ಅಂತ ಹೇಳಿ ದುಃಖಿಸ್ತಾನೆ. ಇದನ್ನು ವ್ಯಾಸರು ಗ್ರಹಿಸಿ ಶಿಷ್ಯರಲ್ಲಿ ಒಬ್ಬರಾದ ವೈಶಂಪಾಯನರು ಬಂದು ಜನಮೇಜಯನಿಗೆ ಮನಸ್ಸಿಗೆ ಶಾಂತಿ ಲಭಿಸುವಂತೆ ಮಾಡ್ತಾರೆ. ಮಹಾಭಾರತದ ಕಥೆಯನ್ನು ಹೇಳ್ತಾರೆ. ಹೀಗೆ ಮಹಾಭಾರತ ಪ್ರಾರಂಭವಾಗುತ್ತೆ. ಧರ್ಮರಾಯನು ತಮ್ಮಂದಿರೊಂದಿಗೆ ಮಹಾಪ್ರಸ್ಥಾನಕ್ಕೆ ಹೋಗುವಾಗ ಪರೀಕ್ಷಿತನನ್ನು ರಾಜನನ್ನಾಗಿ ಮಾಡಿ ಹೊರಟರು. ಭಾಗವತವು ಪರೀಕ್ಷಿತನಿಗೆ ರಾಜ್ಯಾಭಿಷೇಕವನ್ನು ಮಾಡುವುದರಿಂದ ಪ್ರಾರಂಭವಾಗುತ್ತದೆ. ಒಂದು ದಿನ ಬೇಟೆಗೆ ಹೋದಾಗ ಋಷಿಯೊಬ್ಬರಿಗೆ ಸತ್ತ ಹಾವನ್ನು ಹಾಕುವುದರಿಂದ ಅವರು ಕೊಟ್ಟ ಶಾಪ ಪರಿಹಾರಕ್ಕಾಗಿ ಶುಕಮುನಿಗಳು ಭಾಗವತವನ್ನು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾರೆ. ನಿನಗೆ ಇಂದು ಸಾವು ತಪ್ಪುವುದಿಲ್ಲ, ಆದರೆ ನಿನಗೆ ಆತ್ಮಜ್ಞಾನ ಉಂಟಾಗುತ್ತದೆ. ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೊರಟಾಗ ಅವರೊಂದಿಗೆ ನಾಯಿಯೊಂದು ಬರುತ್ತದೆ. ಸಹದೇವ, ನಕುಲ, ಅರ್ಜುನ, ಭೀಮ, ದ್ರೌಪದಿ ಇವರು ಯಾರೂ ಕೊನೆಯವರೆಗೂ ಬರಲಿಲ್ಲ. ಆದರೆ ನಾಯಿಯು ಧರ್ಮಜನೊಂದಿಗೆ ಇತ್ತು. ಸ್ವರ್ಗ ಬಂದಾಗ ದೇವೇಂದ್ರನು ನಾಯಿಯನ್ನು ಬಿಟ್ಟು ಬಾ, ಈ ವಿಮಾನದಲ್ಲಿ ಕುಳಿತುಕೋ ಅಂದಾಗ ಈ ನಾಯಿಯು ನನ್ನೊಂದಿಗೆ ಬಂದಿದೆ, ಅದನ್ನು ಗೌರವಿಸುವುದಾದರೆ ಬರುತ್ತೇನೆ ಎಂದಾಗ ದೇವೇಂದ್ರನು ಆಗಲಿ ಅಂತ ಹೇಳ್ತಾನೆ. ಹೀಗೆ ಮಹಾಭಾರತದ ಪ್ರಾರಂಭದಲ್ಲಿ ಸರಮ ಎಂಬ ನಾಯಿಗೆ ನ್ಯಾಯ ಸಿಗಲಿಲ್ಲ. ಆದ್ದರಿಂದ ಈಗ ಅದಕ್ಕೆ ನ್ಯಾಯ ಸಿಕ್ಕಿತು.